ಗಾಯ್ಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸೊ 11ನೇ ವಾರದ ಮೊದಲನೇ ದಿವಸ ಇವತ್ತು. ಸೊ ಗಾಯ್ಸ್, ನಾನು ಸಿ ವೇವ್ ಶುರುವಾಗುತ್ತೆ ಅಂತ ಹೇಳಿದ್ದೆ. ಬೆಳಗ್ಗೆ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಆಮೇಲೆ ಡೌನ್ ಬರುತ್ತೆ ಅಂದ್ಕೊಂಡೆ, ಬಟ್ ಸ್ಟಾರ್ಟಿಂಗೇ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿಬಿಡ್ತು. ಸೊ ಇಲ್ಲಿ ಓಪನ್ ಆಯಿತು. ಸೊ ನಾವು ಏನು ಮಾಡೋಕ್ಕೆ ಆಗಲಿಲ್ಲ. ಸೊ ಇದು ಇಲ್ಲಿಂದ ಇಲ್ಲಿಗೆ ಎ ಬಿ ಸಿ ವೇವಲ್ಲಿ ಸ್ವಲ್ಪ ಹಿಡಿದೆ. ಸೊ ಅಲ್ಲಿ ಆಲ್ಮೋಸ್ಟ್ ಟೈಮ್ ಆಯಿತು. ಮತ್ತೆ ಪಿ ತಗೊಂಡೆ, ಅದು ಸ್ವಲ್ಪ ಲಾಸೇ ಆಯಿತು. ಏಕೆಂದರೆ ಇವತ್ತಿನ ಟೈಮ್ ಆಲ್ಮೋಸ್ಟ್ ಮುಗಿದೋಗ್ಬಿಟ್ಟಿತ್ತು. ಈ ಥರ ಆಗ್ತಾ ಇರುತ್ತೆ. ನಾವು ಹಂಗೆ ಧೈರ್ಯವಾಗಿ ಧೈರ್ಯ ಮಾಡಿ ಬಿಟ್ಟಿದ್ರೆ ಸಿನ ಪಿ ತಗೊಂಡು ಅದು ಒಳ್ಳೆ ಲಾಭ ಇತ್ತು. ಗ್ಯಾಪ್ ಡೌನಾಗಿ ಓಪನ್ ಆಗಿತ್ತು. ಬಟ್ ನಾವು ಎಡ್ಜಿಂಗ್ ಮಾಡಿದರೆ ಮಾತ್ರ ಆ ಥರ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ನೆಕ್ಸ್ಟ್ ಡೇಗೆ. ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಎಷ್ಟು ಲಕ್ಷ ಬರುತ್ತೆ ಅಂದರೂ ಕೂಡ ನಾವು ಅದನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ನಮ್ಮದು ರಾಂಗ್ ಡಿಸಿಷನ್ ಆಯಿತು ಅಂದರೆ ಎಲ್ಲ ಹೊಗೆ ಹಾಕ್ಕೊಂಡು ಹೋಗ್ಬಿಡುತ್ತೆ ದುಡ್ಡು. ಸೊ ಹಂಗಾಗಿ ಇಲ್ಲಿ ಒಂದು ಪಿ ತಗೊಂಡಿದ್ದೆ. ಆ್ಯಕ್ಚುಲಿ ಈ ಬಿ ವೇವ್ ಐತಲ್ಲ, ಇದು ಇಲ್ಲಿಂದ ಇಲ್ಲಿ ಡೌನ್ ಬಂತಲ್ಲ, ಒಂದು 600 ರುಪೀಸ್. ಇಲ್ಲಿ ಆ್ಯಕ್ಚುಲಿ ಇಲ್ಲೇ ಒಂದು 3000 ರೂಪಾಯಿ ಬರ್ತಾಯಿತ್ತು. ಸೊ ನಾನು ಇಲ್ಲಿಗೆ ಎಕ್ಸಿಟ್ ಆಗಿಬಿಟ್ಟೆ. ಆರ್ಬಾರ್ಡ್ ಅರ್ಜೆಂಟಲ್ಲಿ ಸಿ ತಗೊಂಬಿಟ್ಟೆ, ಇಲ್ಲಿ ತಗೊಳಕ್ಕೆ. ಅದಾದಮೇಲೆ ಲಾಭನೇ ಮಾಡ್ತು ಸಿ. ಅದು ಬೇಗ ಎಕ್ಸಿಟ್ ಆಗಿಬಿಟ್ಟೆ. ಸೊ ಕೊನೆಗೆ ನನಗೆ ಇವತ್ತಿಂದು ಪ್ರಾಫಿಟ್ಟು 2560 ರೂಪಾಯಿ ಬಂತು. ಸೊ ಬ್ರೋಕರೇಜ್ ಎಲ್ಲ ಕಳೆದ್ಬಿಟ್ಟು 2400 ರೂಪಾಯಿ ಪ್ರಾಫಿಟ್ ಆಗಿದೆ. ಆ್ಯಕ್ಚುಲಿ ಈ ಪಿ ಯಲ್ಲಿ ನನಗೆ ಒಳ್ಳೆ ದುಡ್ಡಿತ್ತು. ನಾನು ಆ್ಯಕ್ಚುಲಿ 143 ತಗೊಂಡಿದ್ದೆ, 207 ರೂಪಾಯಿ ಹೋಯ್ತದು. ನಾನು ಜಸ್ಟು 1 ನಿಮಿಷ ಕ್ಯಾಂಡಲ್ ಹಾಕ್ಬಿಟ್ಟೆ. ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡು 178 ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು 1 ನಿಮಿಷ ಕ್ಯಾಂಡಲ್ ಹಾಕಿ ಅದು ತಕ್ಕಂಗೆ ಸ್ಟಾಪ್ ಲಾಸ್ ಆಗಿಬಿಟ್ಟೆ. ಟಾಪ್ ಲಾಸ್ ಟ್ರಿಗರ್ ಆಗಿಬಿಡ್ತು. ಬರೀ 600 ರೂಪೀಸ್ ಮಾತ್ರ ಬಂತು ಪಿ ಯಲ್ಲಿ. ಅದಾದಮೇಲೆ ಸಿ ಜಲ್ದಿ ತಗೊಂಬಿಟ್ಟೆ. ಅದರಲ್ಲೂ ತಗೊಳಕೊಂಡು ಅದರಲ್ಲೇ 3760 ರೂಪಾಯಿ ಪ್ರಾಫಿಟ್ ಬಂತು. ಅದಾದಮೇಲೆ ಮತ್ತೆ ಪಿನೂ ಕೂಡ ಅರ್ಜೆಂಟಾಗಿ ತಗೊಂಬಿಟ್ಟೆ ನೆಕ್ಸ್ಟ್ 128 ರುಪೀಸಿಗೆ. ಸೊ ಅದು ಟೈಮ್ ಆಲ್ರೆಡಿ ಆಗಿರೋದ್ರಿಂದ ನೋಡಿ ಗೈಸ್, ಇಲ್ಲಿಗ ಈ ಕ್ಯಾಂಡಲ್ಲು ದೊಡ್ಡ ಕ್ಯಾಂಡಲ್ ಬಂತು. ಅದಾದಮೇಲೆ ಬೀಳಲಿಲ್ಲ ಅದು ಮಾರ್ಕೆಟ್, ಅಲ್ಲೇ ಸ್ಟೇಬಲ್ ಆಗಿತ್ತು. ಸೊ ಯಾಕೆ ಬೇಕು, ಪ್ರಾಫಿಟಲ್ಲಿ ಎಕ್ಸಿಟ್ ಆಗೋಣ ಅನ್ನೋ ಉದ್ದೇಶಕ್ಕೆ ನಾನು ಪ್ರಾಫಿಟಲ್ಲೇ 106 ರೂಪಾಯಿಗೆ ಎಕ್ಸಿಟ್ ಆದೆ. ಅಲ್ಲಿ ಸ್ವಲ್ಪ 1200 ರೂಪಾಯಿ ನನಗೆ 600 ಪ್ಲಸ್ ಇದ್ದಿತ್ತು ಆ್ಯಕ್ಚುಲಿ. ಅದನ್ನ ಕಳೆದ್ಬಿಟ್ಟು 1800 ರೂಪಾಯಿ ಹೆಚ್ಚು ಕಮ್ಮಿ ಅದರ ಲಾಸ್ ಆಯಿತು. 4000 ಚಿಲ್ಲರೆ ಪ್ರಾಫಿಟಲ್ಲಿದ್ದೆ ನಾನು ಆ್ಯಕ್ಚುಲಿ. ಸ್ವಲ್ಪ ಬೇಗ ಡಿಸಿಷನ್ ತಗೊಂಬಿಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಈ ಥರ ಆಗ್ತಾ ಇರ್ತೈತಿ ನಾವೊಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಾಗ. ನೋಡೋಣ ಗೈಸ್, ಇವಾಗ ಕರೆಕ್ಟಾಗಿ ನಮ್ಮದು 15 ನಿಮಿಷ ಕ್ಯಾಂಡಲು ನಮ್ಮ ಸೈಕ್ಲಿಕ್ ಲೈನ್ ಏನಿದೆಯಲ್ಲ, ಇದು 1 ನಿಮಿಷ ಗೈಸ್, 321 ಮೇಲೆ ಹೋದರೆ ಮಾತ್ರ ಬೈ ಕಡೆಗೆ ಹೋಗ್ತೀನಿ ನಾನು, ಸಿ ಕಡೆಗೆ. ಅಲ್ಲಿವರೆಗೂ ಪಿ ಕಡೆಗೆ ಸಿ ವೇವ್ ಅಂತಲೇ ಕನ್ಸಿಡರ್ ಮಾಡ್ಕೊಂಡಿರ್ತೇನೆ ನಾನು. ಸೊ ಸಿ ವೇವಲ್ಲಿ ಎ ಬಿ ಸಿ ಆಗಿದೆ. ಈಗ ವೇವ್ 1 ಕಂಪ್ಲೀಟ್ ಆಗಿದೆ. ವೇವ್ 3 ಲೆಕ್ಕ 23,800, 1.618 ಜಾಸ್ತಿ, 2.618 ಅಂದರೆ 23,600, 61.8 ಅಂದರೂ ಕೂಡ ನಮಗೆ ಮಿನಿಮಮ್ಮು 24,122ಕ್ಕೆ ಇದೆ. ಸೊ ನೋಡೋಣ ಗೈಸ್, ನಾಳೆ ನಿಫ್ಟಿ ಎಕ್ಸ್ಪಿರಿ ಬೇರೆ ಯಾವ ಥರ ರಿಯಾಕ್ಟ್ ಮಾಡ್ತಾ ಗೊತ್ತಿಲ್ಲ. ಸೊ ಇದೆಲ್ಲ ವಿಡಿಯೋ ಇವತ್ತು ಹಾಕಲ್ಲ ನಾನು, ಈ ಫುಲ್ ವೀಕ್ ಕಂಪ್ಲೀಟ್ ಆದಮೇಲೆ ಹಾಕ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ ಗೈಸ್. ಓಕೆ, ಬಾಯ್ ಬಾಯ್, ಸಿ ಯು ಗಾಯ್ಸ್. ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಸೊ ಇವತ್ತು ಬೆಳಗ್ಗೆ ಬಂದುಬಿಟ್ಟು ಕರೆಕ್ಟಾಗಿ 24,262
24,203 ಲೋ ಆಯಿತು ಫಸ್ಟ್ ಕ್ಯಾಂಡಲ್ 15 ನಿಮಿಷದ್ದು. ಸೊ ನಮಗೆ 266 ಬ್ರೇಕ್ ಮಾಡಲಿಲ್ಲ. ಸೊ ನೋಡಿ ಗಾಯ್ಸ್, ಇಲ್ಲಿಂದ ವೇವ್ 1, ವೇವ್ 2, ವೇವ್ 3, ವೇವ್ 4, ವೇವ್ 5 ಥರ ಆಯ್ತು ಇಲ್ಲಿ. ಸೊ ನಾನು ಏನು ಮಾಡಿದೆ ಅಂದರೆ ಬೆಳಗ್ಗೆ ಇಲ್ಲಿ ಒಂದು ಲಾಟ್ ಪಿ ತಗೊಂಡೆ. ಜಸ್ಟು ಒಂದು 1,800 ರೂಪಾಯಿ ಪ್ರಾಫಿಟ್ ಎಕ್ಸಿಟ್ ಆಗಿಬಿಟ್ಟೆ ಪಿ ತಗೊಂಡು. ಸೊ ನನಗೆ ಆಮೇಲೆ ಏನು ಅನ್ನಿಸ್ತು ಅಂದರೆ, ನೋಡಿ ಗೈಸ್, ಈಗ ನಾವು ವೇವ್ ಸಿ ಅಂದ್ಕೊಂಡಿದ್ವಿ. ಬಟ್ ಏನಾಯ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ವೇವ್ ಎ, ವೇವ್ ಬಿಯಲ್ಲಿ ಎ ಬಿ ಸಿ, ವೇವ್ ಬಿ ಇದು ಸಿ 1 2 3 4 5 ಆ ಥರ ಅನ್ನಿಸ್ತು ಗೈಸ್ ನನಗೆ ಇವಾಗ. ಸೊ ಅಲ್ಲಿಗೆ ಇದು ವೇವ್ 3ಯಲ್ಲಿ ವೇವ್ 1 ಅಂತ ಅನ್ಕೊಂಬಿಟ್ಟೆ ನಾನು ಇದನ್ನ. ಸೊ ಈ ಲೋ ಬಂದಾಗ ನಾನು ಒಂದು 24,200 ಸಿ ಇದು ಒಂದು 5 ಲಾಟ್ ತಗೊಂಡೆ. ಬಟ್ ಅದು ಕರೆಕ್ಟಾಗಿ ನಾನು ತಗೊಂಡದಕ್ಕೂ ಅದು ಆ್ಯಕ್ಚುಲಿ 4,000 ಚಿಲ್ಲರೆ ಪ್ರಾಫಿಟ್ ಆಗಿತ್ತು. ನನ್ನ ಉದ್ದೇಶ ಏನಿತ್ತು ಅಂದರೆ, ಇಲ್ಲಿ 1.618 ಐತೆ ನೋಡಿ ಗೈಸ್, 250 ರೂಪಾಯಿ, 24,250 ಹೋಗುತ್ತೆ, ಮಿನಿಮಮ್ 50 ರೂಪಾಯಿ ಸಿಕ್ಕೇ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅವಾಗ ಕೊಡಲಿಲ್ಲ ನಾನು. ಸೊ ಅದು ಏನಾಯ್ತು ಅಂದರೆ ಕೊನೆಗೆ 0 ಆಗೋಯ್ತು. ಬಟ್ ನಾನು 0ಕ್ಕೆ ಆಗಲಿಲ್ಲ, ₹6.99 ಎಕ್ಸಿಟ್ ಆಗಿಬಿಟ್ಟೆ. ನೋಡಿ ಗೈಸ್, ಇವೆರಡು ಕ್ಯಾಂಡಲ್ ಆದಮೇಲೆ ಮತ್ತೆ ಕೆಳಗೆ ಈಗ ರೆಡ್ ಕ್ಯಾಂಡಲ್ ಬಂತಲ್ಲ, ಈ ರೆಡ್ ಕ್ಯಾಂಡಲ್ ಬಂದಾಗ ನಾನೇನು ಮಾಡಿದೆ, 24,100 ಸಿ 2 ಲಾಟ್ ತಗೊಂಡೆ. 64-65 ರೂಪಾಯಿ, 67 ಐ ಥಿಂಕ್. ಸೊ ಅದು ನನ್ನ ಕಾಪಾಡ್ತು. ಸೊ ಇವತ್ತು ಟೋಟಲ್ಲು ಪ್ರಾಫಿಟ್ ಬಂದುಬಿಟ್ಟು 4,740 ರೂಪಾಯಿ. 4,740 ಅಂದರೆ ಐ ಥಿಂಕ್ 4,600 ರೂಪಾಯಿ ಪ್ರಾಫಿಟ್ ಐತೆ ಗೈಸ್ ಇವತ್ತು. ನೋಡಿ ಗೈಸ್, ಇಲ್ಲಿ ನೋಡಿ ಇದರಲ್ಲಿ 4,000 ರೂಪಾಯಿ ಪ್ರಾಫಿಟ್ ಆಯಿತು ಗೈಸ್. ಇದು ನಾನು ತಗೊಂಡದ್ದು 10 ರೂಪಾಯಿ, ಇದು 23 ರೂಪಾಯಿ ಹೋಗಿತ್ತು, ನಾನು ಕೊಡಲಿಲ್ಲ. ಇದ್ರಾಗೆ 4,000 ಬಂದಿತ್ತು. ಆದರೂ ಕೊನೆಗೆ ನಾನು ₹6.90 ಎಷ್ಟೋ ಕೊಟ್ಟು 10 ರೂಪಾಯಿ ತಗೊಂಡಿದ್ದೆ. 1,137 ರೂಪಾಯಿ ಲಾಸ್ ಆಗಿಬಿಡ್ತು. ಸೊ ಅದಕ್ಕಿಂತ ಮುಂಚೆ ಪಿ ತಗೊಂಡಿದ್ದೆ ಇದನ್ನ. ಇದು ಕೂಡ ಒಳ್ಳೆ ಪ್ರಾಫಿಟ್ ಆಗ್ತಾಯಿತ್ತು. ನಾನು ಸ್ವಲ್ಪ ಬೇಗ ಎಕ್ಸಿಟ್ ಆಗಿಬಿಟ್ಟೆ. ಇದರಲ್ಲಿ ಕೂಡ ನನಗೆ 1,800 ರೂಪಾಯಿ ಬಂತು. ಸೊ ಟೋಟಲ್ 4,740 ರೂಪಾಯಿ ಪ್ರಾಫಿಟ್ಟು, ಬ್ರೋಕರೇಜ್ ಎಲ್ಲ ಕಳೆದ್ಬಿಟ್ಟು. ಸೊ 4,600 ರೂಪಾಯಿ, 600ರಿಂದ 550 ರೂಪಾಯಿ ಪ್ರಾಫಿಟ್ ಆಯ್ತು ಗೈಸ್ ಇವತ್ತು. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ ಗೊತ್ತಾಗ್ತಾಯಿಲ್ಲ. ಇಷ್ಟೊತ್ತಿಗೆ 3rd ವೇವ್ ಆಗಿದ್ರೆ ಈಗ ಇದಾದ ತಕ್ಷಣ ಅಪ್ ಮೂವ್ ಆಗಬೇಕಾಯಿತು. ಸಾರಿ, ಒಂದು ನಿಮಿಷ ಗೈಸ್. ನೋಡಿ ಗೈಸ್, ಈಗ ಕರೆಕ್ಟಾಗಿ ಲೆಕ್ಕ ಹಾಕಿ ನೋಡಿ, ಇಲ್ಲಿ ಓಪನ್ ಆಯಿತಾ, ಇಲ್ಲಿ ಬಿತ್ತಲ್ಲ, ಇದು ಎ, ಬಿಯಲ್ಲಿ ಎ ಬಿ ಸಿ, ಬಿ ಇಲ್ಲಿ ಮುಗೀತಾ. ಈಗ ಸಿ ವೇವ್ ಶುರುವಾಯಿತು. ಸಿ ವೇವಲ್ಲಿ 1 2 3 4 5. ಸೊ ಆ ಉದ್ದೇಶಕ್ಕೆ ನಾನು ತಗೊಂಡದ್ದು ಹೋಗುತ್ತೆ ಅಂತ, ಬಟ್ಟು ಹೋಗಿಲ್ಲ. ಸಿ ವೇವ್ 3rd ವೇವ್ ಇನ್ನೂ ಕನ್ಫರ್ಮೇಷನ್ ಆಗ್ತಾಯಿಲ್ಲ. ಇದು ನೋಡೋಣ ಗೈಸ್ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಾಫಿಟಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ನೋಡೋಣ, ಅನುಕೂಲ ತಕ್ಕಂಗೆ ಯೋಚನೆ ಮಾಡ್ತಾಯಿದ್ರೆ ಅದು ಯಾವ ವೇವ್ ಏನಂತ ಅಲ್ಲೇ ಗೊತ್ತಾಗುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೇ. ನಾವು ಮುಂಚೆನೇ ಸೆಟಲ್ ಆಗಿ ಮೈಂಡ್ ಸೆಟ್ ಮಾಡ್ಕೊಂಡು ಸಿ ವೇವು ಹಂಗೆ ಪಿ ತಗೋ, ಅದಾದರೆ ನಿಜವಾಗ್ಲೂ ದುಡ್ಡು ಬರೋಲ್ಲ. ಕೆಲವು ಚಿಕ್ಕ ಚಿಕ್ಕ ಸಮಯಗಳು ಇರ್ತವೆ, ಟೈಮ್ಸ್ ಸೈಕಲ್ ಸ್ವಲ್ಪ ಜಾಸ್ತಿ ತಗೊತಾ ಇರ್ತವೆ. ಒಂದು ದಿವಸ ನಮಗೆ ಟೈಮ್ ಇರುತ್ತೆ, ಸೊ ಅಲ್ಲಿಗೆ ನಮ್ಮ 0 ಆಗಿಬಿಡುತ್ತೆ. ಸೊ ಆ ಥರ ಹುಚ್ಚು ಬುದ್ಧಿ ಬೇಡ ಅಂತ. ಪರವಾಗಿಲ್ಲ, ನಾನು ಯೋಚನೆ ಮಾಡಿರ್ಬೋದು, ಬಟ್ ಯೋಚನೆ ಮಾಡಿದ ತಕ್ಕಂಗೆ ಆಗ್ತಾಯಿತ್ತು ಇಲ್ಲ ಅಂತ ನೋಡ್ಕೊಂಬಿಟ್ಟು 1,000 ಬರಲಿ 2,000 ಬರಲಿ ಆಗೋಣ ಅಂತ. ಇವತ್ತು ಆ್ಯಕ್ಚುಲಿ ಒಂದು 8,000 9,000 ಬರ್ತಾಯಿತ್ತು. ಬುದ್ಧಿ ಉಪಯೋಗಿಸ್ಲಿಲ್ಲ ನಾನು.
ಇಡ್ಲಿ ಗೈಸ್, ನಂದು ಅದನ್ನ ಕಳ್ಕೊಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ 24,100 ಸಿ ತಗೊಂಡು ಬಚಾವಾದೆ. ನೋಡೋಣ ನಾಳೆಕಿಗೆ ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಸಿ ವೇವ್ ಅಂತ ನನಗೆ ಕನ್ಫರ್ಮೇಷನು ಸರಿಯಾಗಿ ಆಗ್ತಾಯಿಲ್ಲ. ಈಗ ಇಲ್ಲಿಂದ ಇಲ್ಲಿಗೆ ವೇವ್ 1 ಅಂದರೂ ಕೂಡ ಇಲ್ಲಿಂದ ಇಲ್ಲಿ ವೇವ್ 1 ಎ ಬಿ ಸಿ ವೇವ್ ಇದು ಅಪ್ಪ ಆಗ್ಬೇಕು. ಥರ್ಡ್ ವೇವ್ ಲೆಕ್ಕಕ್ಕೆ ಹೋಗತಿ. ಬಟ್ ಏನಂತ ನನಗೂ ಸ್ವಲ್ಪ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ನಾಳೆ 1 ಅವರ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ನನಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈಗ ಹಿಂಗಿದ್ರು ಪ್ರಾಫಿಟಲ್ಲೇ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡೋಣ. ಈಗ 2 ದಿವಸಕ್ಕೆ 2 ಪ್ರಾಫಿಟ್ ಆಯ್ತು ಈ ವಾರ. ಸೊ ನೋಡೋಣ ಗಾಯ್ಸ್, ಏನೇನಾಗುತ್ತೋ ತಿಳ್ಕೊಂಡು ಕನ್ಫರ್ಮೇಷನ್ ಮಾಡ್ಕೋಬೇಕು. ನಾವು ಗೆಸ್ ಮಾಡಿದ್ದೇ ಕರೆಕ್ಟು ಅಂತ ಅನ್ನೋಕ್ಕಾಗಲ್ಲ. ನಾವು ಒಂದು ತಪ್ಪು ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ತಗೊಳ್ಳೋ ಬದಲಿ ಸ್ವಲ್ಪ ಯೋಚನೆ ಮಾಡಿ ನಾವು ಅಂದ್ಕೊಂಡಿದ್ದು ಕರೆಕ್ಟ್ ಆಯ್ತಾ, 20 ಪಾಯಿಂಟ್ ಸಿಗಲಿ 10 ಪಾಯಿಂಟ್ ಸಿಗಲಿ, 1,000 ರೂಪಾಯಿ ಸಿಗಲಿ 2,000 ರೂಪಾಯಿ ಸಿಗಲಿ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ಡಿಸೈಡ್ ಮಾಡಿದ್ದೇನೆ ಈ ವಾರ. ನಾವು ಅಂದ್ಕೊಂಡಿದ್ದಂಗೆ ತಕ್ಕಂಗೆ ಹೋಗೋದು ಬೇಡ ಅಂತ. ನೋಡೋಣ ಗೈಸ್. ಸೊ ಈ ವಿಡಿಯೋ ಈ ವಾರದ ಒಂದೇ ಸಲಕ್ಕೆ ಆಗ್ತಾಯಿದ್ದೀನಿ, ಇವತ್ತು ಆಗ್ತಾಯಿಲ್ಲ. ನೋಡೋಣ ಗೈಸ್ ಏನೇನಾಗುತ್ತೋ ಏನೇನು ಬಿಡುತ್ತೋ. ಈ ವಾರ ಫುಲ್ ಫಸ್ಟ್ 2 ಡೇಸ್ 11ನೇ ವಾರದ 2 ದಿವಸನೂ ಲಾಭ ಆಗೈತಿ, ಏನು ತೊಂದರೆ ಇಲ್ಲ. ಸೊ ನೋಡೋಣ, ಇನ್ನೂ 3 ದಿವಸ ಐತಿ ಈ ವಾರ. ಆದಷ್ಟು 3 ದಿವಸನೂ ವಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಾರ. 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ, 1 ರೂಪಾಯಿ ಕಳಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಈ ವೀಕ್. ನೋಡೋಣ, ನಿಧಾನಕ್ಕೆ ಬರಲಿ, ನಿಧಾನವೇ ಪ್ರಧಾನ ಅಂತ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಓಕೆ ಗೈಸ್, ಬಾಯ್, ಸಿ ಯು ಗೈಸ್. 11ನೇ ವಾರದ 3ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಅವತ್ತೇ ನಾನು ಹೇಳಿದ್ದೆ ಸಿ ವೇವ್ ಶುರುವಾಗಿದೆ ಅಂತ. ಬಟ್ ನನಗೆ ಏನು ಅನ್ನಿಸ್ತು ಅಂದರೆ, ಈ ಜಸ್ಟ್ 50 ಮಿನಿಟ್ಸ್ ಕ್ಯಾಂಡಲಲ್ಲಿ 1 ನಿಮಿಷ ಆಗ್ತೀನಿ ನೋಡಿ, ಒಂದು 50 ಮಿನಿಟ್ಸ್ ನೋಡಿ ಗೈಸ್. ಒಂದು 50 ಮಿನಿಟ್ಸ್ ಕ್ಯಾಂಡಲಲ್ಲಿ ಸಡನ್ನಾಗೆ ಫಾಲ್ ಆಯಿತು. ಸೊ ಆಮೇಲೆ ನಾನು ಪಿನೂ ತಗೊಂಡೆ, ಸಿನೂ ತಗೊಂಡೆ. ಸೊ ಆಮೇಲೆ ಮೂಮೆಂಟೇ ಇಲ್ಲ ಅತ್ತಾಗೆ. ಒಂದು 50 ಮಿನಿಟ್ಸ್ ಆದಮೇಲೆ ಜಸ್ಟ್ ನೋಡಿ ಇದೇ ಥರ ಆಗಿದೆ. ಆ 50 ಮಿನಿಟ್ಸ್ ಕ್ಯಾಂಡಲಲ್ಲಿ ಎಲ್ಲ ಆಟ ಆಡಿಸ್ಬಿಡ್ತು. ಸೊ ಅದಕ್ಕೆ ಬಂಡವಾಳ ಇದ್ದರೆ ಸ್ವಲ್ಪ ನಾವು ಮುಂಚೆನೇ 24,375 ಸಿ ಬಿ ವಿ ಒ ಕಂಪ್ಲೀಟ್ ಆಯ್ತು ಅಂತ ಅವತ್ತು ಹೇಳಿದ್ನಲ್ಲ, ಅದೇ ಥರ ನಮ್ಮ ಹತ್ರ ಹೋಲ್ಡಿಂಗ್ ಇದ್ದಾಗ ನಾವು ಇನ್ವೆಸ್ಟ್ ಮಾಡಿ ಇಟ್ಟಿದ್ರೆ ಒಳ್ಳೆ ದುಡ್ಡು ಬರ್ತಾಯಿತ್ತು. ಬಟ್ ನಾವು ಬರೀ ಬೈಯರ್ಸ್ ಅಷ್ಟೇ ಆಗಿರೋದ್ರಿಂದ, ಸಣ್ಣ ಅಮೌಂಟಿಂದ ಮಾಡೋದ್ರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತು ನನಗೆ ನೋಡಿ ಗೈಸ್, ಎಲ್ಲ ಗೊತ್ತಿದ್ದು ಎಲ್ಲ ತಿಳಿದ್ರು ಕೂಡ 4,440 ರೂಪಾಯಿ ಲಾಸ್ ಆಯಿತು. ಸೊ ಬ್ರೋಕರೇಜ್ ಎಲ್ಲ ಕಳೆದ್ಬಿಟ್ಟು 4,700 ರೂಪಾಯಿ ನಷ್ಟ ಆಯ್ತು ಇವತ್ತು. ಒಬ್ಬ ಬಂಡವಾಳ ಇದ್ದನಿಗೂ ಒಬ್ಬ ಬಂಡವಾಳ ಇಲ್ಲದೆ ನನಗೆ ಎಷ್ಟು ಡಿಫ್ರೆನ್ಸ್ ಅಂತ ಇವತ್ತಿಗೆ ಅರ್ಥ ಆಯ್ತಾ. ತಿಳುವಳಿಕೆ ಎಲ್ಲ ಗೊತ್ತಿದೆ ನನಗೆ, ಆದರೂ ಕೂಡ ನಾನು ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ? ಸೊ ಇದೇ ಪ್ರಾಬ್ಲಮ್ಮು. ನಾವು 15 ನಿಮಿಷ ಚೆಕ್ ಮಾಡಿ ಆಮೇಲೆ ಮಾಡೋಕ್ಕೆ ಅಂತ ಹೋದಾಗ ತಗಲಕ್ಕಿಂತೀವಿ. ಸೊ ಇಲ್ಲಿ ಇವತ್ತು ಕೂಡ ಅದೇ ಆಗಿದ್ದು. ನೋಡೋಣ ಹಿಂಗೆ ಇರುತ್ತೋ, ಇದೇ ಥರನೇ ಟ್ರೈ ಮಾಡ್ತೀನಿ. ನಾನು ಚಿಕ್ಕದ್ರಲ್ಲಿ ದೊಡ್ಡದು ಮಾಡೋಕ್ಕೆ ಟ್ರೈ ಮಾಡ್ತಿರೋದು. ಇಂಥ ಎಷ್ಟು ಅವಕಾಶ ಕಳ್ಕೊಂಡ್ರೂ ಪರವಾಗಿಲ್ಲ. ಸೊ ನೋಡೋಣ, ನನ್ನ ಆಟ ನಾನು ಬಿಡಲ್ಲ. ಅದೆಷ್ಟು ದಿವಸ ಇದೇ ಥರ ಮಾಡುತ್ತಾ ಮಾಡಲಿ. ನೋಡಿ ನಿನ್ನೆ ಬಂದು ಪ್ರಾಫಿಟೆಲ್ಲ ಹೊಂದ್ಕೊಂಡು ಹೋಗ್ತಿವತ್ತು. ಸೊ ನೋಡೋಣ ಗೈಸ್, ಇದೇ ಥರ ನಾನು ಯಾವತ್ತೂ ಬಿಡೋದಿಲ್ಲ ಟ್ರೈಯ. ನಾನು ಸಿಯಲ್ಲಿ ಅಚೀವ್ ಮಾಡಬೇಕು, ಬೈ ಮಾಡಿ. ಪಿ ಆಗಲಿ ಸಿ ಆಗಲಿ ಬೈ ಮಾಡಿ ನಾನೊಬ್ಬ ಸ್ಮಾಲ್ ಟ್ರೇಡರ್ ಆಗಿ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ಲ ಗೊತ್ತಿಲ್ಲ. ಇದು 11ನೇ ವಾರ ನಡೀತಾ ಐತಿ. ಸೊ ಇವತ್ತು ಕೂಡ ನನಗೆ 4,440 ರೂಪಾಯಿ ಅಂದರೆ ಬ್ರೋಕರೇಜ್ಗಳು 4,700 ರೂಪಾಯಿ ಲಾಸ್ ಆಗಿದೆ ಇವತ್ತು. ಸೊ ಇನ್ನು ಅಕ್ಸೆಪ್ಟ್ ಮಾಡ್ಕೊಂತ ನಾನು, ಏನು ತೊಂದರೆ ಇಲ್ಲ.
ಈ ಥರ ಆಗ್ತಾ ಇರುತ್ತೆ ಟ್ರೇಡು. ನಾವು ಓವರ್ ನೈಟು ಹೋಲ್ಡ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇರಲಿ, ಇಂಥ ಕಷ್ಟಗಳನ್ನೆಲ್ಲ ಎದುರಿಸಿದ್ರೇ ಮಾತ್ರ ನಾವು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಸುಮ್ಮನೆ ಹಂಗೆ ಇದ್ದಿದ್ರೆ ಎಲ್ಲರೂ ಸಾಧನೆ ಮಾಡೋದು. ನೋಡೋಣ ಗೈಸ್, ಎಷ್ಟು ದಿವಸ ಆಗುತ್ತೋ ಎಷ್ಟು ಬಿಡುತ್ತೋ ಗೊತ್ತಿಲ್ಲ ನನಗೆ. ಟ್ರೈ ಅಂತೂ ಮಾಡೇ ಮಾಡ್ತೀನಿ. ನನ್ನ ಕೈಲಿ ಆಗಿಲ್ಲ ಅಂದರೆ ಒಂದು ಸ್ಮಾಲ್ ಅಮೌಂಟ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಕನ್ವಿನ್ಸ್ ಮಾಡೇ ಮಾಡ್ತೀನಿ. ಮಾಡೋಕ್ಕಾಗಿಲ್ಲ ಅಂದರೆ ಈಗಲೂ ಕೂಡ ನಾನು ಲಾಭದಲ್ಲೇ ಇದ್ದೀನಿ. ನನ್ನ ಬಂಡವಾಳ 7,000 ರೂಪಾಯಿ ಇಟ್ಕೊಂಡು ಏನು ಪ್ರಾಫಿಟ್ ಮಾಡಿದಾನೋ ಅಲ್ಲಿವರೆಗೂ ನಾನು ಮಾಡ್ತಾಯಿರ್ತೀನಿ. ಬೈ ಚಾನ್ಸ್ ನಷ್ಟ ಆಯಿತು ಅಂದರೆ ನಾನು ಆ ಬಂಡವಾಳ ಇಟ್ಕೊಂಡು ಏನು ಪ್ರಾಫಿಟ್ ಮಾಡ್ಕೊಂಡನೋ ಅಲ್ಲಿವರೆಗೂ ನಾನು ಮಾಡ್ತೀನಿ. ಬಂಡವಾಳ ಬಿಟ್ಟು ಬಂದಿರೋ ಇನ್ಕಮ್ ಹೋದ್ಮೇಲೆ ನನ್ನ ಕೈಲಾಗಿಲ್ಲ ಅಂತ ನಾನು ಇನ್ಫಾರ್ಮ್ ಮಾಡ್ತೀನಿ ಗೈಸ್. ಸೊ ಅಲ್ಲಿವರೆಗೂ ಬಿಡೋಲ್ಲ ಇದನ್ನ. ನೋಡೋಣ ಎಷ್ಟು ವಾರ ತಗೊಂಡು ಹೋಗುತ್ತೋ ಗೊತ್ತಿಲ್ಲ. ಸೊ 3ನೇ ದಿವಸ ಹಿಂಗಾಯಿತು. ಅದೇನೈತೆ ಬುಧವಾರನೇ ಎಡವಟ್ಟು ಆಗ್ತಾಯಿತ್ತು ನನಗೆ. ಲಾಸ್ಟ್ 10ನೇ ವಾರನೂ ಕೂಡ ಅದೇ ಥರ ಆಗಿತ್ತು. ಬುಧವಾರ ಲಾಸ್ ಆಗಿತ್ತು. ಇವತ್ತು ಬುಧವಾರ ಲಾಸ್ ಆಗಿದೆ. ಸೊ ವೆಯ್ಟ್ ಮಾಡೋಣ ಗೈಸ್, ಏನು ದೊಡ್ಡ ವಿಷಯ ಅಲ್ಲ ಇದು. ವಾಪಸ್ಸು ಪಿಕಪ್ ಆಗ್ಬೋದು, ನೋಡೋಣ. ಅದಕ್ಕೆ ತಾಳ್ಮೆಯಿಂದ ಸುಮ್ಮನೆ ಆಗಿದ್ದೀನಿ. ಸೊ ಆ್ಯಕ್ಚುಲಿ ಬರೀ ಸ್ಟಾರ್ಟಿಂಗು ಕಳ್ಕೊಂಡದನ್ನ ಮತ್ತೆ ವಾಪಸ್ಸು ತಗೊಂಡು ಬಂದಿದ್ದೆ. ಮತ್ತೆ ಏನೋ ಓವರ್ ಟ್ರೇಡ್ ಮಾಡಿ ಮತ್ತೆ ಅದೇ ಲಾಸ್ ಆಗಿಬಿಡ್ತು. ಬರೀ 800 ರೂಪೀಸ್ ಮಾತ್ರ ಲಾಸ್ ಆಗಿತ್ತು. ಆ ಥರ ಮಾಡ್ಕೊಂಡಿದ್ದೆ. ಇರಲಿ, ಪರವಾಗಿಲ್ಲ. ನೋಡಿ, ಒಂದು ಕ್ಯಾಂಡ್ಲ್ ಆದಮೇಲೆ, ಜಸ್ಟ್ ಒಂದು ಕ್ಯಾಂಡ್ಲ್ 15 ಮಿನಿಟ್ಸ್ ಒಂದು ಕ್ಯಾಂಡ್ಲ್ ಆದಮೇಲೆ ಎಲ್ಲ ಅಲ್ಲೇ ಆಯ್ತು. ಎಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದೀನಿ, ಏನಾಗುತ್ತೆ ಅಂತಲೂ ಐತಿ ಮನಸ್ಸಲ್ಲಿ. ಬಟ್ ನಮಗೆ ಟೈಮಿಗೆ ನಾವು ಫಸ್ಟ್ 50 ಮಿನಿಟ್ಸು ಟ್ರೇಡ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಮಾಡಿದರೆ ಈ ಥರ ತಗೊಳಕ್ಕಿಂತೀವಿ. ಈ ಥರ ಆಗಿಬಿಡುತ್ತೆ. ದೊಡ್ಡ ಇನ್ವೆಸ್ಟರ್ ಏನು ಮಾಡ್ತಾರೆ, 24,375 ಹೋಗಿತ್ತಲ್ಲ ಅವತ್ತಿಂದನೇ ಹಾಕ್ಕೊಂಬಿಡ್ತಾರೆ ಅವ್ರು. BVO ಕಂಪ್ಲೀಟ್ ಆಯಿತು. ಅದಕ್ಕೆಲ್ಲ ತಕ್ಕಂಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇರುತ್ತೆ ಅವ್ರ ಹತ್ರ. ಅವ್ರು ಹಾಕ್ಕೊಂಬಿಟ್ಟು ರೆಡಿಯಾಗಿರ್ತಾರೆ. ಒಂದು ವಾರ 15 ದಿವಸ ಈ ತಿಂಗಳದ್ದು ಎಕ್ಸ್ಪಿರಿ ಆಗೋವರೆಗೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲ ಲಾಭ ಆಗುತ್ತೆ. ನಮ್ಮಂಥ ಸ್ಮಾಲ್ ಟ್ರೇಡರ್ಗಳಿಗೆ, ಆಪ್ಷನ್ ಬೈ ಮಾಡೋರಿಗೆ ತಗೊಳಕ್ಕಿಂತೀವಿ. ಇಂಥವು ಎಷ್ಟೇ ಕಷ್ಟಗಳು ಬರಲಿ, ಸೊ ಎದುರಿಸೋಣ. ಓಕೆ ಗೈಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಷ್ಟಗಳು ಎದುರಿಸಿ ವಾಪಸ್ ಬಂದಾಗಲೇ ಹೀರೋಗಳು ಆಗೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಗೈಸ್. ಸೊ ಓಕೆ ಗೈಸ್, ಬಾಯ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ಗೈಸ್, ಬಾಯ್ ಬಾಯ್ ಗೈಸ್. ಇವತ್ತು ಫ್ರೈಡೇದು ಮಾರ್ಕೆಟು ಏನೇನು ಆಯಿತು ಅಂತ ನಾನು ಪ್ರಾಫಿಟ್ದು ಅಥವಾ ಲಾಸ್ದು ತಿಳಿಸೋಣ ಅಂತ ಅಂದರೆ, ನೋಡಿ ಗೈಸ್, ನಮ್ಮ ಬ್ರೋಕರೇಜ್ ಕಂಪ್ನಿದು ಆ್ಯಪು ಓಪನ್ನೇ ಆಗ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಬೈ ಚಾನ್ಸ್ ಇವತ್ತು ಫ್ರೈಡೇ ಆಯ್ತಲ್ಲ, ಐ ಥಿಂಕ್ ಅವ್ರದ್ದು ಮೇಂಟೆನೆನ್ಸ್ ಇರ್ಬೋದು, ಗೊತ್ತಿಲ್ಲ. ನಾನು ನಿಮಗೆ ಲೈವಾಗೆ ತೋರಿಸ್ಬೇಕು ಅಂತ ಕೂಡ ಇದ್ದೆ. ಬಟ್ ಇದ್ದಂಗೆ ಹೇಳ್ತೀನಿ, ಯಾವುದೇ ಥರ ಲಾಸು ಲಾಭ ನೋಡಿ. ನಿಮ್ಮ ಇದ್ರಿಗೆ ರೆಕಾರ್ಡ್ ಇದಾಗ್ತೈತಿ. 5G ಕೂಡ ಆನ್ ಐತಿ. ನಮ್ಮದು ವೈಫೈ 5G ಕೂಡ ಆನ್ ಮಾಡಿದ್ದೆ. ಒಂದು ರೂಮ್ ಒಳಗಿರೋದಕ್ಕೆ 5G ಆಫ್ ಮಾಡಿ ನಮ್ಮದು ವೈಫೈ ಐತಿ, ವೈಫೈ. ಸೊ ವೈಫೈ ಆನ್ ಮಾಡಿದ್ರು ಕೂಡ ಅದು ಓಪನ್ ಆಗ್ತಾಯಿಲ್ಲ. ಏನೈತೆ ಅದು ಇದ್ದಂಗೆ ಹೇಳ್ತೀನಿ ಗೈಸ್. ನಂಬಿ ಬಿಟ್ಟರೆ ಬಿಡಿ, ನಿಮಗೆ ಬಿಟ್ಟಿದ್ದು. ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಸೊ ವಿಡಿಯೋದಲ್ಲೇ ಮುಂದಕ್ಕೆ ತಿಳಿಸ್ತೀನಿ ಗೈಸ್. ಓಕೆ ಗೈಸ್, ಬಾಯ್ ಗೈಸ್. 11ನೇ ವಾರದ ಕೊನೆಯ ದಿನಕ್ಕೆ ಅಂದರೆ ಶುಕ್ರವಾರಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ಸೊ ಇವತ್ತಿನ ಟ್ರೇಡು ನಾವಾಗಲೇ ತೋರಿಸಿದೆ. ನಮ್ಮದು ಶೇರ್ ಖಾನ್ ಆ್ಯಪು ಏನೋ ಮೇಂಟೆನೆನ್ಸ್ ಇರೋದ್ರಿಂದ ಕಾರಣದಿಂದ ಓಪನ್ ಆಗ್ತಾಯಿಲ್ಲ. ನಾನು ಸುಳ್ಳು ಹೇಳಿದ್ರು ನಂಬ್ತೀರಾ, ನಿಜ ಹೇಳಿದ್ರು ನಂಬ್ತೀರಾ. ಸುಳ್ಳು ಹೇಳಿದ್ರು ನಿಮಗೇನು ಪ್ರಾಬ್ಲಮ್ ಇಲ್ಲ, ನಿಜ ಹೇಳಿದ್ರೆ ನಿಮಗೇನು ಪ್ರಾಬ್ಲಮ್ ಇಲ್ಲ. ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಇದ್ದಂಗೆ ಹೇಳ್ತೀನಿ ಗೈಸ್. ಅದ್ರ ಬಗ್ಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಇವತ್ತು ಲಾಸ್ಟ್ ಡೇ ಮಾರ್ಕೆಟ್ ಇದ್ದಿದ್ದು 3,640 ರೂಪಾಯಿ ಪ್ರಾಫಿಟ್ ಆಯಿತು ಗೈಸ್.
ಸೊ ಅದೆಲ್ಲ ಬ್ರೋಕರೇಜು ಎಲ್ಲ ಕಳೆದುಬಿಟ್ಟು 3,300 ರೂಪಾಯಿ ಪ್ರಾಫಿಟ್ ಆಯಿತು ಗೈಸ್. ಸೊ ಈ ವಾರದ ರೌಂಡ್ ನೋಡ್ಕೊಂಬರೋಣ ಗೈಸ್, ಏನೇನಾಯಿತು ಏನೇನು ಬಿಟ್ಟತ್ತು ಎಲ್ಲ ತಿಳಿಸ್ತಾ ಇದ್ದೇನೆ ಇವತ್ತು ಗೈಸ್. ಒಂದು ನಿಮಿಷ ಗೈಸ್. ನೋಡಿ ಗೈಸ್, ಇಲ್ಲಿ ಎಲ್ಲ ಮಾಡಿಟ್ಟಿದ್ದೀನಿ ನಾನು. ಮಂಡೇ 2,400 ರೂಪಾಯಿ ಪ್ರಾಫಿಟ್ ಆಯಿತು ಗೈಸ್. ಟ್ಯೂಸ್ಡೇ 4,500 ರೂಪಾಯಿ ಪ್ರಾಫಿಟ್ ಆಯಿತು. ವೆಡ್ನೆಸ್ಡೇ 4,700 ರೂಪಾಯಿ ಲಾಸ್ ಆಯಿತು. ಗುರುವಾರ 6,500 ರೂಪಾಯಿ ಪ್ಲಸ್ ಆಯಿತು. ಸೊ ಇವತ್ತು 3,300 ರೂಪಾಯಿ ಪ್ಲಸ್ ಆಯಿತು. ಸೊ ಟೋಟಲ್ ಈ ವಾರ 12,000 ರೂಪಾಯಿ ಪ್ರಾಫಿಟ್ ಆಯಿತು ಗೈಸ್. ಸೊ ಗೈಸ್, ಇವಾಗ ನಾನು ಹೇಳಿದ್ದೆ ಲಾಸ್ಟ್ ವೀಕಲ್ಲಿ ನಿಮಗೆ 400ರಿಂದ 700 ಪಾಯಿಂಟ್ ಬೀಳುತ್ತಾ ಅಂತ ಹಾಕಿದ್ದೆ. ಕರೆಕ್ಟ್ ಅದೇ ಥರ ಬಿತ್ತು ಗೈಸ್. 24,367ರಿಂದ 23,606 ಲೋ ಹೋಗಿದೆ ಗೈಸ್. ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಪಾಯಿಂಟ್ ಬಿದ್ದಿದೆ ಅಂತ. ಸೊ ಇನ್ನೊಂದು ಚಾನ್ಸ್ ಐತಿ ಗೈಸ್. ಇವಾಗ ಇಲ್ಲಿಂದ ನಿಯರ್ಲಿ 1,700ರಿಂದ 1,900 ಪಾಯಿಂಟ್ ಅಪ್ ಆಗೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ 200 ಪಾಯಿಂಟ್ ನಿಯರ್ಲಿ ಅಪ್ ಆಗಿದೆ. ಮತ್ತೆ ಸ್ವಲ್ಪ ಡೌನ್ ಬರುತ್ತೆ. ಒಳ್ಳೆ ಅವಕಾಶ ಸಿಗಬಹುದು ನಿಮಗೆ ಎಂಟ್ರಿ ಆಗಲಿಕ್ಕೆ. ಸೊ ಏನೇ ಎಂಟ್ರಿ ಆದರೂ ಕೂಡ ಆಪ್ಷನ್ನು ಫ್ಯೂಚರು ಬೈ ಮಾಡಿ ಮರ್ಜ್ ಮಾಡಿ ಸುಮ್ಮನೆ ನಾಲೆಡ್ಜ್ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ. ಆ ನಾಲೆಡ್ಜ್ ಇದ್ದರೆ ಮಾತ್ರ ಮಾಡಿ. ನಾನು ಯಾವುದೇ CB ಟ್ರೇಡರ್ ಅಲ್ಲ, ನನ್ನ ಅನಿಸಿಕೆ ನಾನು ಹೇಳ್ತೀನಿ. ಸೊ ಓಕೆ ಗೈಸ್, ಇವತ್ತು 11ನೇ ವಾರ ಕೂಡ ಯಶಸ್ವಿಯಾಗಿ ಪೂರೈಸಿದೆ ನಾನೀಗ. ಟೋಟಲ್ 12,000 ರೂಪಾಯಿ ಲಾಭದೊಂದಿಗೆ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಒಂಥರ ಹುಮ್ಮಸ್ಸಿರುತ್ತೆ. ನೋಡೋಣ ಗೈಸ್. ನಾನು ಯಾಕೆಂದರೆ ಅಗ್ರೆಸಿವ್ ಟ್ರೇಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಈಗ. ಕಳ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಈ ಥರ ಸುಮಾರು ಪ್ರಯತ್ನ ಮಾಡಿದ್ದೀನಿ ಗೈಸ್, ನಿಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. 7,000, 5,000, 10,000 ಈ ಥರ ನಾನು ಆಪ್ಷನ್ನು ದುಡ್ಡು ಇಟ್ಕೊಂಡು ಸೆಲ್ ಮಾಡಿ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬ ನಾರ್ಮಲ್ಲು ಚಿಕ್ಕ ಪುಟ್ಟ ಟ್ರೇಡರ್ ಇರ್ತಾರೆ, ಅವರಿಗೆ ಹೆಲ್ಪ್ ಮಾಡ್ಬೇಕು ನಾನು. ಸೊ ಆ ಉದ್ದೇಶಕ್ಕೆ ವಿದ್ಯೆ ಕಲಿತ್ರೆ 10-15 ಸಾವಿರ ಇಟ್ಕೊಂಡು ದೊಡ್ಡದಾಗಿ ಮಾಡೋಕ್ಕಾಗುತ್ತೋ ಇಲ್ಲ. ವಿದ್ಯೆ ಕಲಿತ್ರೆ ಆಟೋಮೆಟಿಕ್ಲಿ ಪೇಷನ್ಸ್ ಬರುತ್ತೆ. ಆ ಪೇಷನ್ಸಿಂದ ನಾನು ಇವಾಗ ಮಾಡಬೇಕೋ ಮಾಡಬಾರ್ದು ಅದು ಕಲ್ತ್ಕೋಬೇಕು. ಅದು ಕಲ್ತ್ಕೊಂಡು ದೊಡ್ಡದಾಗೆ ಟ್ರೈ ಮಾಡೋಕ್ಕೆ ಎಲ್ಪ್ ಮಾಡೋಕ್ಕೆ ಅಂತ ನನ್ನ ಮನಸ್ಸಲ್ಲಿರೋದು. ಸುಮ್ಮನೆ ಲಕ್ಷಗಟ್ಟಲೆ ಐತೆ ಸೆಲ್ ಹೊಡೆದ್ವಿ ನಾವು ತಗೊಂತ ದುಡ್ಡು ಅದಲ್ಲ. 10-15 ಸಾವಿರ ರೂಪಾಯಿದಲ್ಲಿ ಟ್ರೇಡ್ ಮಾಡೋದು ಅಷ್ಟು ಸುಲಭ ಅಲ್ಲ ಗಾಯ್ಸ್, ನಿಜವಾಗ್ಲೂ ಸುಲಭ ಅಲ್ಲ. ಒಂದು ದಿವಸ ಲಾಸ್ ಆಯಿತು ಅಂದರೆ ಮತ್ತೆ ಯೋಚನೆ ಮಾಡ್ತೀವಿ ಬಂಡವಾಳ ಹೋಯ್ತಲ್ಲಪ್ಪ ಅಂತ. ಸೊ ಅದನ್ನೇ ಇವತ್ತು ನಾನು ಪ್ರೂವ್ ಮಾಡೋಕ್ಕೆ ಹೋಗಿರೋದು ಗೈಸ್, ಹೊಂಟಿರೋದು. ಮುಂದೆ ನೋಡೋಣ ಗೈಸ್, ಎಲ್ಲಿವರೆಗೂ ತಗೊಂಡು ಹೋಗ್ತೀನೋ ಗೊತ್ತಿಲ್ಲ. ಇದೇ ಥರ ಒಂದು 10-15 ಸಲ ಮಾಡಿದ್ದೀನಿ. ಬಟ್ ಈ ಸಲ 7,000 ರೂಪಾಯಿದಲ್ಲಿ ಇಲ್ಲಿವರೆಗೆ ತಗೊಂಬಂದೀನಿ. ಮುಂದಕ್ಕೂ ತಗೊಂಡು ಹೋಗ್ತೀನಿ. ನಿಮಗೆಲ್ಲ ಡೈಲಿದು ಅಪ್ಡೇಟು ಕೂಡ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಟಾರ್ಗೆಟ್ 25,500. ಬಟ್ ಒಂದು ದಿವಸದಾಗ ಆಗೋದು ಅಲ್ಲಿದು. ಒಂದು 30-35-40 ಡೇಸ್ ಇವಾಗ ಇನ್ನೂ ಇದೆ. ಒಂದು ಆಗಸ್ಟ್ ಸೀರೀಸು ತಗೊಂಡ್ರೆ ಒಳ್ಳೆ ಅನುಕೂಲ ಐತಿ. ಗೊತ್ತಿಲ್ಲದೆ ಏನೋ ಮಾಡೋಕ್ಕೆ ಹೋಗ್ಬೇಡಿ ಗೈಸ್, ಗೊತ್ತಿದ್ದರೆ ಮಾತ್ರ ಮಾಡೋಕ್ಕೆ ಹೋಗಿ. ಏನೇ ಗೊತ್ತಿಲ್ಲದೆ ಇದ್ದರೆ ಇಂಪಾರ್ಟೆಂಟಾಗಿ ತಿಳಿಸ್ಬೇಕು. ಸುಮ್ಮನೆ ಮಾಡೋಕ್ಕೆ ಹೋಗಿ ನಾನು ಯಾವುದೇ CB ರಿಜಿಸ್ಟರ್ ಅಲ್ಲ, ಹಿಂಗೆ ಮಾಡೋಕ್ಕೆ ಅಂತ, ಬೈ ಮಾಡೋ ಸೇಲ್ ಮಾಡೋಕ್ಕೆ ಅಂತ ಹೇಳೋಕ್ಕೆ. ಸೊ ನಿಮಗೆ ಸ್ವಲ್ಪ ಗೊತ್ತಿದ್ದರೆ ಒಂದು ಸ್ವಲ್ಪ ರಿಸ್ಕ್ ತಗೊಂಡು ಮರ್ಜ್ ಮಾಡಿ ಮಾಡ್ಬೋದು. ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಾರದ್ದು. ಸೊ ಟೋಟಲ್ 12,000 ರೂಪೀಸ್ ಪ್ರಾಫಿಟ್ ಆಯಿತು. ಮುಂದಿನ ವಾರ ಇದೇ ಥರ ನೋಡೋಣ. ಒಂದೊಂದು ಟೈಮು ಕಷ್ಟ ಟೈಮಲ್ಲಿ ರಿಸ್ಕ್ ತಗೊಳ್ಳದೆ ಇರೋದು ಒಳ್ಳೆಯದು. ಸೊ ಗೈಸ್, ಇವತ್ತಿಗೆ
11 ವಾರ ಕಂಪ್ಲೀಟ್ ಆಯ್ತು ಗೈಸ್ ಇವತ್ತಿಗೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಗೈಸ್. ದಯವಿಟ್ಟು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಗೈಸ್. ದಯವಿಟ್ಟು ಪ್ಲೀಸ್ ಈ ಥರ ನಮಗೆ ಏನೇ ಡೌಟ್ ಇದ್ದರೂ ಏನೇ ಇದ್ದರೂ ನಮಗೆ ಇನ್ಫಾರ್ಮೇಷನ್ ಮಾಡ್ತಾಯಿದ್ರೆ ನಮಗೊಂಥರ ಖುಷಿ ಇರ್ತೈತಿ. ಏನೋ ಕೇಳ್ತಾ ಇದ್ದಾರಲ್ಲ ಅನ್ನೋ ಒಂದು ಮನಸ್ಥಿತಿಗೆ ನಾವು ಕೂಡ ಹೋಗ್ಬಿಡ್ಬೋದು. ನೀವೇನು ಕೇರ್ಲೆಸ್ ಮಾಡಿದರೆ ನಮಗೂ ಹಂಗೆ ಮೈಂಡ್ ಸೆಟ್ ಬರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಓಕೆ ಗೈಸ್, ಬಾಯ್ ಬಾಯ್. 11ನೇ ವಾರ ಸಕ್ಸಸ್ಫುಲ್.